ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಬಾಲಕ ಸಾವನ್ನಪ್ಪಿದ್ದಾನೆ. ಇದರಲ್ಲಿ 12 ಮಂದಿಗೆ ಗಂಭೀರ ಗಾಯ ಆಗಿದೆ. ಪುಟ್ಟ ಬಾಲಕ 10 ವರ್ಷದವನು ಮುಬಾರಕ್ ಅಂತ ಹೇಳಿ ಈ ಬಾಲಕ ಸಾವನ್ನಪ್ಪಿದ್ದಾನೆ. ಈ ಘಟನೆಯಲ್ಲಿ 12 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತ ಬಾಲಕನ ಕುಟುಂಬಕ್ಕೆ ಈಗಾಗಲೇ ಸಿಎಂ ಪರಿಹಾರ ಘೋಷಣೆ ಮಾಡಿರುವ ಸ್ಥಳದಿಂದಲೇ 5 ಲಕ್ಷ ಪರಿಹಾರವನ್ನು ಅವರ ಕುಟುಂಬಸ್ಥರಿಗೆ ನೀಡುವಂತಹ ಭರವಸೆ ಕೊಟ್ಟಿದ್ದಾರೆ. ಘಟನಾ ಸ್ಥಳವನ್ನು ಪರಿಶೀಲನೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಘಟನೆಯಲ್ಲಿ ಮುಬಾರಕ್ ಅನ್ನುವ ಬಾಲಕ ಸಾವನ್ನಪ್ಪಿದ್ದು ಗಾಯಾಳುಗಳ ವೆಚ್ಚವನ್ನು ಭರಿಸೋದಾಗಿಯೂ ಕೂಡ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಅಷ್ಟು ಮಾತ್ರ ಅಲ್ಲ, ಯಾರ್ಯಾರು ಇದರಿಂದ ಮನೆಯಲ್ಲ ಆಲ್ಮೋಸ್ಟ್ 3 ಮನೆಗಳು ಹೋಗಿದೆ, ಕೆಲವು ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಸೊ ಅಂತ ಸಂತ್ರಸ್ತರಿಗೆ ಸರ್ಕಾರದಿಂದ ಮನೆ ಕಟ್ಟಿಕೊಡುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಘಟನಾ ಸ್ಥಳವನ್ನು ಪರಿಶೀಲನೆ ಮಾಡಿದ ಬಳಿಕ ಸಿಎಂ ಈ ಒಂದು ಹೇಳಿಕೆಯನ್ನು ಕೊಟ್ಟಿರೋದು. ಘಟನೆ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ರೀತಿ ಕಾಣಿಸ್ತಾ ಇದೆ, ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅವರಿಗೆ ಅವ್ರ ಮನೆ ಕುಟುಂಬದವರಿಗೆ ಮುಬಾರಕನ ಕುಟುಂಬ ಸತ್ತೋಗಿದ್ದಾನಲ್ಲ ಅವ್ರ ಕುಟುಂಬದವರಿಗೆ 5 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ. ಗಾಯಾಳುಗಳಿಗೆ ಎಲ್ಲ ನಾವೇ ಅದ ಚಿಕಿತ್ಸೆ ಖರ್ಚೆಲ್ಲ ನಾವೇ ನೋಡ್ಕೋತೀವಿ. ಒಂದು ಮತ್ತೆ ಆ ಪರ್ನಾಗಿದೆಯಲ್ಲ ಅವಳದು ಕೂಡ ಅವೆಲ್ಲ ಪೂರ ಖರ್ಚೆಲ್ಲ ನಾವೇ ನೋಡ್ಕೋತೀವಿ. ಕಸ್ತೂರಮ್ಮ ಅಂತ ಮನೆಯವಳು. ಸೊ ಅದು ಪಕ್ಕದ ಮನೆಗಳೆಲ್ಲ ಒಂದು 14 ಮನೆಗಳು, 13 ಮನೆಗಳು, 13 ಮನೆಗಳು ಡ್ಯಾಮೇಜ್ ಆಗಿದ್ದಾವೆ. ಅದೆಲ್ಲ ಕೂಡಲೇ ರಿಪೇರಿ ಮಾಡಿ ಅದನ್ನ ಮಾಡಿಸ್ಕೊಡ್ತಕ್ಕಂಥ ಕೆಲಸ, ಬಿದ್ದೋಗಿರೋ ಮನೆಗಳನ್ನೆಲ್ಲ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ ಅವರಿಗೆ, ಅವ್ರ ಮನೆ ಕುಟುಂಬದವರಿಗೆ, ಮುಬಾರಕನ ಕುಟುಂಬ ಸತ್ತೋಗಿದ್ದಾನಲ್ಲ ಅವ್ರ ಕುಟುಂಬದವರಿಗೆ. ವಿಲ್ಸನ್ ಗಾರ್ಡನ್ನಲ್ಲಿ ನಡೆದ ನಿಗೂಢ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟದಲ್ಲಿ 10 ವರ್ಷದ ಬಾಲಕ ಮುಬಾರಕ್ ದುರ್ಮರಣಕ್ಕೀಡಾಗಿದ್ದು ಈ ಸಂದರ್ಭದಲ್ಲಿ ಹಲವರಿಗೆ ಗಾಯ ಆಗಿದೆ. ನಾವೀಗಾಗಲೇ ಹೇಳ್ತಾ ಇದ್ವಲ್ಲ, 12ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾಗಿ ಗಾಯ ಆಗಿದೆ. ಅವರನ್ನ ಬೇರೆ ಬೇರೆ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ, ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸಂಜಯ್ ಗಾಂಧಿ ಹಾಸ್ಪಿಟಲ್ ಆಗಿರ್ಬೋದು, ವಿಕ್ಟೋರಿಯಾ ಆಸ್ಪತ್ರೆ ಆಗಿರ್ಬೋದು, ಜಯನಗರದ ಆಸ್ಪತ್ರೆಗಳು, ಹೀಗೆ ಬೇರೆ ಬೇರೆ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಯಾವಾಗ ಈ ಘಟನೆ ನಡೆಯಿತು, ಸ್ಥಳೀಯರು ಕೂಡ ಅಲ್ಲಿ ಹೋಗಿ ಬೇರೆ ಬೇರೆ ಆಸ್ಪತ್ರೆಗಳಿಗೆ ದಾಖಲಿಸುವ ಕೆಲಸವನ್ನ ಮಾಡಿದ್ದಾರೆ. ಈ ಒಂದು ಬ್ಲಾಸ್ಟ್ನಲ್ಲಿ 12ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅದರಲ್ಲಿ ವಿಕ್ಟೋರಿಯಾ, ಸಂಜಯ್ ಗಾಂಧಿ ಹಾಗೆ ಜಯನಗರದ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಒಂದು ಮಗುಗೆ ಮಾತ್ರ ಇಲ್ಲಿಗೆ ಬರ್ತಿದ್ದಾಗಲೇ ಬಹುಶಃ ಈ ಪಾಲಿಟ್ರಾಮಾ ತೀವ್ರತರವಾಗಿ ಎಲ್ಲ ಮಲ್ಟಿಪಲ್ ಇಂಜರೀಸು, ಫ್ರ್ಯಾಕ್ಚರ್ಸು ಆಗಿತ್ತು ಅಂತ ಕಾಣುತ್ತೆ. ಬಂದಾಗ ನಮ್ಮಲ್ಲಿ ನಮ್ಮ ವೈದ್ಯರು ಎಲ್ಲ ಅದನ್ನು ಇಂಟಿಬೇಟ್ ಮಾಡಿ ಮತ್ತು ವೆಂಟಿಲೇಟರ್ಗೆ ಹಾಕ್ಕೊಂಡು ರಿಸಕ್ಸಿಟೇಷನ್ ಅಂತ ನಾವು ಹೇಳ್ತೀವಿ, ಅದನ್ನು ಅವರು ಪ್ರಯತ್ನ ಮಾಡಿದ್ದಾರೆ. ಆದರೆ ಅದು ಬಂದಾಗಲೇ ಶಾಕಲ್ಲಿತ್ತು ಮತ್ತು ಉಸಿರಾಟ ಕೂಡ ಒಂದು ಸ್ವಲ್ಪ ಎಲ್ಲ ತೊಂದರೆ ಇತ್ತು. ಸೊ ಹಾಗಾಗಿ ಆ ಮಗು ಅನ್ಫಾರ್ಚುನೇಟ್ಲಿ ಇಟ್ಸ್ಕೊಂಡು ರಿಕವರಿ ಆಗಲಿಲ್ಲ. ಅದು ಬಿಟ್ಟರೆ ಇನ್ನೊಂದು ಆ ಮಗುವಿನ ತಂಗಿನಿ ಅಂತ ಕಾಣುತ್ತೆ ಬಹುಶಃ. ಆ ಮಗುಗೂ ಕೂಡ ಇಷ್ಟೊಂದು ತೀವ್ರತರವಾಗಿ ಏನು ಮಲ್ಟಿಪಲ್ ಟ್ರಾಮಾ ಎಲ್ಲ ಇಷ್ಟೊಂದು ಫ್ರ್ಯಾಕ್ಚರ್ ಆಗಿರಲಿಲ್ಲ. ಆ ಮಗು ಕೂಡ ನಾವು ಎಕ್ಸ್ರೇ ಮತ್ತು ಎಲ್ಲ ಅಲ್ಟ್ರಾಸೌಂಡ್ ಎಲ್ಲ ಮಾಡಿ ನೋಡಿದ್ದೀವಿ. ಇಂಟರ್ನಲ್ ಇಂಜುರಿ ಈ ಥರದಲ್ಲೇನು ಅಷ್ಟಾಗಿ ಕಾಣಲಿಲ್ಲ. ಬಂದಾಗ ಒಂದು ಸ್ವಲ್ಪ ಶಾಕ್ ಆಗಿತ್ತು. ಬಟ್ ಈಗ ಆ ಮಗು ಇಂಪ್ರೂವ್ ಆಗಿದೆ, ಅಲರ್ಟ್ ಆಗಿದೆ ಮತ್ತು ಆ ಮಗು ಈಸ್ ಕ್ವೈಟ್ ಸ್ಟೇಬಲ್ ಅಂತ ನಮ್ಮ ವೈದ್ಯರುಗಳು ಎಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಮಗು ಮಾತ್ರ ಅದು ಬಹುಶಃ ಈ ಸಿಲಿಂಡರ್ ಸ್ಫೋಟದಿಂದ ಬರ್ನ್ ಇಂಜುರಿ ಅಂತ ನಾವು ಹೇಳ್ತೀವಿ. ಆ ಬರ್ನ್ ಇಂಜುರಿ ಆಗಿರುವಂಥದ್ದು. ಅದಕ್ಕೆ ಸ್ವಲ್ಪ ಮುಖದಲ್ಲಿ ಸುಟ್ಟ ಗಾಯಗಳಾಗಿದೆ, ಎದೆ ಮೇಲೆ ಒಂದು ಸ್ವಲ್ಪ ಸುಟ್ಟ ಗಾಯಗಳಾಗಿತ್ತು, ಮತ್ತು ಕೈಯಲ್ಲೂ ಕೂಡ ಸುಟ್ಟಗಳಾಗಿತ್ತು. ಅರೌಂಡ್ 45% ಅಂತ ಅಸೆಸ್ ಮಾಡಿದ್ವಿ. ಬಟ್ ಆ ಮಗುವನ್ನು ಕೂಡ ಎಲ್ಲ ನಾವು ಏನೇನು ಪ್ರಾಥಮಿಕ ಚಿಕಿತ್ಸೆ ಮತ್ತು ಬೇರೆ ಸ್ಟೆಬಿಲೈಸ್ ಮಾಡೋವಂಥದ್ದು ಮತ್ತು ಬೇರೆ ಇನ್ವೆಸ್ಟಿಗೇಷನ್ ಅಲ್ಟ್ರಾಸೌಂಡ್ ಇದರದ್ದೆಲ್ಲ ಮಾಡಿ ಬೇರೆ ಏನು ತೊಂದರೆ ಇಲ್ಲ ಅಂದಾಗ ಈ ಬರ್ನ್ ಕೇಸಸ್ಗೆ ಬರ್ನ್ ವಾರ್ಡ್ಗೆ ನಾವು ರೆಫರ್ ಮಾಡ್ತೀವಿ. ವಿಲ್ಸನ್ ಗಾರ್ಡನ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟಂತಹ 10 ವರ್ಷದ ಬಾಲಕ ಮುಬಾರಕ್ ಅವರ ಚಿಕ್ಕಪ್ಪ ಅಮಾನುಲ್ಲಾ ಹಾಗೆಯೇ ಆತನ ಅಣ್ಣ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಆಡಗೋಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 20 ಜನರಿಗೂ ಹೆಚ್ಚು ಗಾಯ ಆಗಿದೆ. ಅದರಲ್ಲಿ 8 ಜನರಿಗೆ ಗಂಭೀರ ಗಾಯ ಆಗಿರೋದು. ಈಗಾಗಲೇ ರಾಜೀವ್ ಗಾಂಧಿ ಆಸ್ಪತ್ರೆ ಇರ್ಬೋದು ಮತ್ತು ಸಂಜಯ್ ಗಾಂಧಿ ಆಸ್ಪತ್ರೆ ಇರ್ಬೋದು ಮತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ಒಂದು ಮಗು ಸಾವನ್ನಪ್ಪಿದೆ. ಅವರ ಕುಟುಂಬದ ಸದಸ್ಯರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಇನ್ಸಿಡೆಂಟ್ ಯಾವಾಗ ಆಯ್ತು ಸರ್, ಹೇಗಾಗಿರೋದು? ಕರೆಕ್ಟ್ 7:30 to 8 ಗಂಟೆ ಒಳಕ್ಕಾಗಿದೆ. ಒಂದು ತುಂಬ ದೊಡ್ಡ ಸೌಂಡ್ ಬಂತು. ಸೌಂಡ್ ಬಂದ ತಕ್ಷಣ ಎಲ್ಲ ಭೂಕಂಪ ಬರೋಂಗಾಯಿತು.
ಏನು ಇದು ಇಷ್ಟ್ ಜಲ್ದಿ ನಾನು ಮಲ್ಕೊಂಡಿದ್ದೆ, ಗಾಬರಿಯಾಗಿ ಇಮಿಡಿಯೇಟಾಗಿ ಏನೋ ಭೂಕಂಪ ಆಗ್ತಾ ಇದೆ ಅಂತ ನಾನು ಬಂದೆ. ಬಂದಿದ ತಕ್ಷಣ ನೋಡಿದ್ರೆ ಒಂದು ಹೊಗೆ ಬಂತು. ಹೊಗೆ ಅಂದರೆ ಹೊಗೆ ಸುಟ್ಟೋದು ಹೊಗೆ ಅಲ್ಲ, ಅದು ಒಂದು ಧೂಳು ಥರ ಎತ್ತು. ನಾನು ಬಟ್ಟೆ ಹಾಕಿರಲಿಲ್ಲ, ಬಟ್ಟೆ ಹಾಕಿ ಕೆಳಗೆ ಬಂದು ನಾನು ಓಡೋಗಿದ ತಕ್ಷಣ ಯಾರ್ಯಾರೋ ಹುಡುಗರು ಒಳಗೆ ಹೋಗಿ ನನಗೆ ಎತ್ತು ಕೊಟ್ಟರು, ಮಕ್ಕಳಿಗೆಲ್ಲ ನಾನೇ ಶಿಫ್ಟ್ ಮಾಡಿಸಿರೋದು. ಒಟ್ಟು 3 ಮಕ್ಕಳಿಗಲ್ವಾ ಸರ್ ಗಾಯ ಆಗಿರೋದು? 4 ಮಕ್ಕಳು, ಇವರು 3 ಮಕ್ಕಳು, ಒಂದು 2 ಲೇಡೀಸು, ಒಂದು ಮುತ್ಕಪ್ಪ. ಅಷ್ಟು ಜನ ನಾನು ಕಳಿಸಿದೆ. ಇನ್ನೂ ಎಷ್ಟಿದೆ ಅದು ಗೊತ್ತಿಲ್ಲ ನನಗೆ, ನಾನು ಈ ಕಡೆ ಬಂದ್ಬಿಟ್ಟಿದ್ದೆ. ನಮ್ಮ ಜೊತೆ ಪ್ರತ್ಯಕ್ಷದರ್ಶಿ ಇದೆ, ಅವ್ರನ್ನೇ ಮಾತಾಡ್ಸೋಣ. ಅವಾಗ ಏನಾಯ್ತು, ಏನು ಮಾಡ್ತಾ ಇದ್ರಿ? ನಾವು 3 ಜನ, ನನ್ನ ತಮ್ಮ ತಂಗಿ ಅವರು 2 ಜನನು. ನಾನು ಬೆಡ್ ಮೇಲೆ ಯಾರು ನಿಮ್ಮ ತಮ್ಮ ತಂಗಿ? ಆಯೇಷಾ ಅವರು 2 ಜನನು. ಮುಬಾರಕು, ಝೋಯಾ, ನಂದು ತಮ್ಮ ತಂಗಿ ಅವರು. ನಮ್ಮಮ್ಮ, ನಾವು 4 ಜನ ಇದ್ರು ಮನೆ ಹತ್ರ. ನಾವು 3 ಜನನು ಮನೆ ಒಳಗಡೆ ಇದ್ರು. ನಮ್ಮಮ್ಮ ಹೋಗಿ ಆಚೆ ಕಡೆ ಬಟ್ಟೆ ಒಟ್ಕೊಂಡಿದ್ರು. ನಮ್ಮಪ್ಪ ಹೋಗಿ 15 ಆಗಸ್ಟ್ ಅಂತ ಅದೇ ಫಂಕ್ಷನ್ಗೆ ಹೋಗಿದ್ರು. ಅವಾಗ 8:15 ಹಂಗೆ 7:15 ಹಂಗೆ ಆಮೇಲೆ ಇದು ಬ್ಲಾಸ್ಟ್ ಸೌಂಡ್ ಬಂತು. ನಮ್ಮಮ್ಮ ಬಟ್ಟೆ ತೊಲಿತಾ ಸೌಂಡ್ ಬಂದಿದ ತಕ್ಷಣ ಟಾಯ್ಲೆಟ್ ಒಳಗಡೆ ಹೋಗ್ಬಿಟ್ರು. ನಮ್ಮಮ್ಮ ಆಚೆ ತೊಳ್ಕೊಂಡಿದ್ರು ಅಲ್ಲ, ಟಾಯ್ಲೆಟ್ ಒಳಗಡೆ ಹೋಗ್ಬಿಟ್ರು. ಆಮೇಲೆ ಅದು ಗೋಡೆ ಇದು ಎಲ್ಲ ಟೆರೀಸು ಹಿಂಗೆ ಬಂದು ಇದೆ ಸಂಧಿದಲ್ಲಿ ಬಿದ್ಕೊಂಡು. ಆಮೇಲೆ ಅದು ಫಸ್ಟ್ ಫ್ಲೋರ್ದು ಒಂದು ಗೋಡೆ ಹೋಗಿ ಶೀಟ್ ಕಿತ್ಕೊಂಡು ಅವನು ನನ್ನ ತಮ್ಮನೂ ತಂಗಿ ಮೇಲೆ ಕಾಲ್ ಮೇಲೆ ಇಷ್ಟು ತನಕ ಬಿಟ್ಬಿಟ್ರು. ಆಮೇಲೆ ನನ್ನ ತಮ್ಮ ತಂಗಿ ಅಲ್ಕೊಂಡು ಹೇಳ್ತಾ ಇದ್ರು ಎತ್ತಿ ಇದೆ. ಅವಾಗ ನನಗೆ ಆಗಲ್ಲ ಅಂತ ನಾನು ಅವಾಗ ಟ್ರೈ ಮಾಡಿದೆ, ಎತ್ತಕ್ಕೆ ಆಗಿಲ್ಲ. ಆಮೇಲೆ 2 ಅಂಕಲ್ ಬಂದ್ರು, ಅವ್ರ ಕೈದಲ್ಲಿ ಇದು ಎಷ್ಟು ಡಪ್ಪುದು. ಹೌದು, ಗೋಡೆಗಳೆಲ್ಲವೂ ಕೂಡ ಅವರು ತುಂಬಾ ದೊಡ್ಡದು ಇತ್ತು ಅದು ಗೋಡೆ. ಆಮೇಲೆ 2 ಅಂಕಲ್ ಬಂದ್ರು, ಅವ್ರ ಕೈದಲ್ಲಿ ಇನ್ನೂ ಆಗಿಲ್ಲ. ಆಮೇಲೆ ನಮ್ಮಪ್ಪ ಅಲ್ಕೊಂಡ್ ಬಂದ್ರಿ, ಎತ್ತಗೆ ಟ್ರೈ ಮಾಡಿದೆ. ಅವ್ರು 3 ಜನ ಎಲ್ಲ ಶೀಟಿನ ಮನೆಗಳಲ್ಲಿ ಇದ್ದಿದ್ದು. ಹೇಗೆ ಈ ದುರ್ಘಟನೆಯಲ್ಲಿ ಮುಬಾರಕ್ ಅನ್ನುವಂಥ ಮಗು ತೀರ್ಕೊಂಡಿದೆ. ಆಯೇಷಾ ಸೇರಿದಂತೆ ಇನ್ನುಳಿದಂಥ ಮಕ್ಕಳು ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ನ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18.